ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ 10th ಮತ್ತು PUC ಮಾಡೋ ಮಕ್ಕಳಲ್ಲಿ ಮತ್ತು ಅವರ ಪೋಷಕರಲ್ಲಿ ನಮ್ಮ ಮಕ್ಕಳನ್ನು IAS ಮಾಡಿಸ್ಬೇಕು ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಮೂಡಿ ಬರ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ರಾಜ್ಯ ತುಂಬ ಪ್ರವಾಸ ಮಾಡಿದಾಗ. ಬಟ್ ಹಲವಾರು ಜನ 10th ಆದಮೇಲೆ ಮತ್ತು PUC ಆದಮೇಲೆ ತಪ್ಪು ನಿರ್ಧಾರಗಳನ್ನು ತಗೊಂಡು ತಮ್ಮ ಭವಿಷ್ಯನ ಹಾಳು ಮಾಡ್ಕೊತಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ 12th PUC ಆದಮೇಲೆ ನೀವು ಏನು ಮಾಡಿದರೆ IAS ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು 2-3 ನಿಮಿಷದಲ್ಲಿ ಮಾತಾಡ್ತೀನಿ. 10th ಆದಮೇಲೆ ದಯವಿಟ್ಟು ನಿಮ್ಮ ಮಕ್ಕಳನ್ನು ಸೈನ್ಸಿಗೆ ಸೇರಿಸಿ. PCMB ಕಾಂಬಿನೇಷನ್ ಅಥವಾ ಬಯಾಲಜಿ ಇದ್ದರೆ ಬೆಟರು. PCMC ಕಂಪ್ಯೂಟರ್ ಸೈನ್ಸ್ ನಾನು ರೆಕಮೆಂಡ್ ಮಾಡಲ್ಲ. PCMB ಕಾಂಬಿನೇಷನ್ನು ಅದು CBSE ಆಗಿರ್ಬೋದು, ಸ್ಟೇಟ್ ಬೋರ್ಡ್ ಆಗಿರ್ಬೋದು. ಬಟ್ ಆ ಕಾಲೇಜ್ ಹೆಂಗಿರ್ಬೇಕಂತಂದರೆ ಆ ಕಾಲೇಜಲ್ಲಿ ಈ ಬೇಸಿಕ್ ಸೈನ್ಸಸ್ ಏನು ಲ್ಯಾಬ್ ಚೆನ್ನಾಗಿರಬೇಕು, ಕಾನ್ಸೆಪ್ಟ್ಸ್ನ ಚೆನ್ನಾಗಿ ಮಾಡುವಂಥ ಪರ್ಮನೆಂಟ್ ಫ್ಯಾಕಲ್ಟಿ ಇರಬೇಕು. ಆಮೇಲೆ ಈ ಟೆಕ್ಸ್ಟ್ ಬುಕ್ಕಿಗೆ ಒತ್ತು ಕೊಡುವಂಥದ್ದು, ಮಕ್ಕಳನ್ನು ಕಾನ್ಸೆಪ್ಟ್ಸ್ನ ಅರ್ಥ ಮಾಡಿಸ್ಕೊಂಡು ಆ ಕಾನ್ಸೆಪ್ಟ್ನ ಹೆಂಗೆ ಅಪ್ಲೈ ಮಾಡಬೇಕು ಅಂತಂದು ಸ್ಪಷ್ಟವಾಗಿ ಹೇಳುವಂಥ ಟೀಚರ್ಸ್ ಇರುವಂಥ ಕಾಲೇಜ್ಗಳು. ರೆಪ್ಯುಟೇಷನ್ ಗೊತ್ತಾಗುತ್ತೆ ನಿಮಗೆ. ಒಳ್ಳೆ ಕಾಲೇಜಲ್ಲಿ ಈ ಥರ ಪರಿಣಿತರಿರ್ತಾರೆ, ಈ ಥರ ಏನು ಎಕ್ಸ್ಪರ್ಟ್ಸ್ ಇರ್ತಾರೆ ಅಂಥ ಸ್ಕೂಲ್ಗಳಿಗೆ ದಯವಿಟ್ಟು ಕಳಿಸಿ. ಇಲ್ಲಿ ಕಾನ್ಸೆಪ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟು. 2 ವರ್ಷ ಏನು ಅವರು PCMB ಕಾನ್ಸೆಪ್ಟ್ ಕಲಿತಾರೆ, ನಾಳೆ ಅದು UPSC ಮಾಡಬೇಕಾದ್ರೆ ಭಾಳ ಹೆಲ್ಪ್ ಆಗುತ್ತೆ. ಯಾಕಂದರೆ ಪ್ರಿಲಿಮ್ಸಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವೆಶನ್ಸ್ ಇರುತ್ತೆ. CSAT ಪೇಪರಲ್ಲಿ ಮ್ಯಾಥ್ಸ್ ಕಾಂಪೋನೆಂಟ್ ಇರ್ತದೆ. ಅಂದರೆ ಪ್ರಿಲಿಮಿನರಿ ಎಕ್ಸಾಮಲ್ಲಿ ಪೇಪರ್ 1ನಲ್ಲೂ ಪೇಪರ್ 2ನಲ್ಲೂ. ಆಮೇಲೆ ಪೇಪರ್ 3ರಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 3 ಅಂತ ಬರುತ್ತೆ ಮೇನ್ಸಲ್ಲಿ. ಅಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಸಪ್ರೇಟ್ ಆಗಿದೆ. ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇರ್ಬೋದು, ನ್ಯಾನೋ ಮೆಟೀರಿಯಲ್ಸ್ ಬಗ್ಗೆ ಇರ್ಬೋದು, ನ್ಯಾನೋ ಸೈನ್ಸ್ ಅಂತ ಹೇಳ್ತೀವಿ, ಕಂಪ್ಯೂಟರ್ಸ್ ಬಗ್ಗೆ ಇರ್ಬೋದು, ಸ್ಪೇಸ್ ಬಗ್ಗೆ ಇರ್ಬೋದು, ರೋಬೋಟಿಕ್ಸ್ ಬಗ್ಗೆ ಇರ್ಬೋದು, ಆಮೇಲೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಬಗ್ಗೆ ಬರ್ತದೆ, ಆಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಬರ್ತದೆ, ಜಿಯೋಗ್ರಫಿನಲ್ಲಿ ಸೈನ್ಸ್ ಅಂತ ಬರುತ್ತೆ. ಈ 11th 12th ಸೈನ್ಸ್ ಬೇಸ್ ಇಲ್ಲ ಅಂತಂದರೆ ಈ ಒಂದು UPSC ಮೇನ್ಸ್ ಮತ್ತು ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಅಲ್ಲಿರೋ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಒಂದು, ನೀವು ಕಾಮರ್ಸು ಮಾಡ್ಬೋದು, ಬಟ್ ನನ್ನ ಸಜೆಷನ್ ಏನಂತಂದರೆ ಒಳ್ಳೆ ಕಾಲೇಜಲ್ಲಿ, ಯಾವ ಕಾಲೇಜಲ್ಲಿ ಈ ನೀಟ್ ಮತ್ತು CET ಫೋಕಸ್ ಇರಲ್ಲ, ಬಟ್ ಮಕ್ಕಳ ಒಂದು ಓವರಾಲ್ ಡೆವಲಪ್ಮೆಂಟ್ ಮೇಲೆ, ಕಾನ್ಸೆಪ್ಟ್ ಮೇಲೆ ಒಂದು ಫೋಕಸ್ ಇರುತ್ತೆ, ಅಂಥ ಕಾಲೇಜಿಗೆ ಸೇರಿಸಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅಂಥ ಕಾಲೇಜ್ಗಳು ನಿಮ್ಮ ಊರಲ್ಲಿ, ಬೆಂಗಳೂರಲ್ಲಿ ಸಿಗ್ತದೆ. ನೀವು ರಿಸರ್ಚ್ ಮಾಡಿ ಒಂದು 10 ಕಾಲೇಜ್ಗಳಿಗೆ ಭೇಟಿ ಕೊಡಿ. ಈ ಅಂಶನ ಗಮನದಲ್ಲಿಟ್ಕೊಳ್ಳಿ. ಏನು ತಪ್ಪು ಮಾಡ್ತಾರೆ ಅಂತಂದರೆ, ಮಕ್ಕಳಿಗೆ ಇರ್ತದೆ ಇಂಜಿನಿಯರಿಂಗು ಮೆಡಿಕಲ್ ಮಾಡಬೇಕಂತ, ನೀವು ನೀಟು CET ಅಂತಂದು ಹಾಕ್ಬಿಡ್ತೀರಿ. ಬೆಳಗ್ಗಿಂದ ರಾತ್ರಿ ಅವರಿಗೆ ನ್ಯೂಸ್ ಪೇಪರ್ ಓದೋದಕ್ಕೆ ಟೈಮ್ ಇರಲ್ಲ, ಬೇರೆ ಏನು ಎಕ್ಸ್ಟ್ರಾ ಕರಿಕ್ಯುಲರ್ ಮಾಡೋದಕ್ಕೆ ಟೈಮ್ ಇರಲ್ಲ. ಸೊ ಒಂದು ಸಂಕುಚಿತ ಮನೋಭಾವ, ಮಕ್ಕಳು ಇಂಟ್ರೋವರ್ಟ್ ಆಗಿಬಿಡ್ತಾರೆ. ಅವರು ನಾಲೆಜ್ಗೆ ಏನು ಮಾಡಲ್ಲ, ಕ್ಯೂರಿಯಸ್ ಆಗಲ್ಲ. ಆಮೇಲೆ ನೀಟು ಇದಂತಂದಾಗ ಬರೀ ಬುಕ್ಸು, ಮಾಡಲ್ ಕ್ವೆಶನ್ಸು, ಎಕ್ಸಾಮ್ಸು, ಒಂಥರ ಜೈಲಿದ್ದಂಗೆ ಇರ್ತದೆ. ಸೊ ಅಂಥ ಮಕ್ಕಳು ಡಿಗ್ರಿ ಟೈಮಲ್ಲಿ ಅರಳಿದರೆ ಫೈನು, ಒಳ್ಳೆ ಕಾಲೇಜ್ ಸಿಕ್ಕು. ಇಲ್ಲ ಅಂತಂದರೆ ಅವರು ರ್ಯಾಂಕು ತಗೊಳ್ಳಲ್ಲ, ಒಳ್ಳೆ ಕಾಲೇಜು ಸಿಗಲ್ಲ ಅಂತಂದರೆ ಸಕ್ಸಸ್ ರೇಟ್ ಕಡಿಮೆ ಆಗ್ತದೆ. ಓಕೆ. ಸೊ PUC ಆದಮೇಲೆ ನಿಮಗೆ ಸೈನ್ಸ್ ಇರಲಿ, ಕಾಮರ್ಸ್ ಇರಲಿ, ಆರ್ಟ್ಸ್ ತೊಗೊಳ್ಳಿ. ಇನ್ ಕೇಸ್ ಆರ್ಟ್ಸೇ ಮಾಡಿಸ್ಬೇಕಂತಂದರೆ ಬೆಸ್ಟ್ ಕಾಲೇಜ್ ಎಲ್ಲಿ ಹ್ಯುಮ್ಯಾನಿಟೀಸ್, ಅದು ಹಿಸ್ಟ್ರಿ ಇರ್ಬೋದು, ಇಕಾನಮಿ ಇರ್ಬೋದು, ಪೊಲಿಟಿಕಲ್ಸ್, ವಾಟ್ ಎವರ್ ಇಟ್ ಈಸ್, ಆ ಸಬ್ಜೆಕ್ಟಲ್ಲಿ ತುಂಬ ಬೆಸ್ಟ್ ಪ್ರೊಫೆಸರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ. ಅವರು ಆಳವಾಗಿ ಹೇಳ್ತಾರೆ, ಟೆಕ್ಸ್ಟ್ ಬುಕ್ಸ್ನೇ ಓದಿಸ್ತಾರೆ, ಪ್ರೈಮರಿ ರಿಸೋರ್ಸಸ್ನೇ ಓದಿಸ್ತಾರೆ, ಅಸೈನ್ಮೆಂಟ್ಸ್ ಕೊಡ್ತಾರೆ, ಬರವಣಿಗೆ ಮೇಲೆ ಫೋಕಸ್ ಮಾಡ್ತಾರೆ. ಅಂಥ ಕಾಲೇಜ್ ಇದ್ದರೆ ದಯವಿಟ್ಟು ಆರ್ಟ್ಸ್ನ ಸೇರಿಸಿ. ನಿಮ್ಮೂರ ಪಕ್ಕ ಇರೋ ಯಾವುದೋ ಒಂದು PUC ಕಾಲೇಜಿಗೆ ಅಟೆಂಡೆನ್ಸ್ ಕೊಡ್ತಾರೆ ಅಂತಂದು, ಅಥವಾ ಯಾವುದೋ ಊರಲ್ಲೇ ಸೈನ್ಸ್ ಕಾಲೇಜ್ ಇದೆ, ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೋಗ್ಬೇಡಿ. ಮಕ್ಕಳದು ಏನು ಇಂಟೆಲೆಕ್ಚುಯಲ್ ಕೆಪಾಸಿಟಿ ಅಂತೀವಿ, ಅದು ಬೆಳೀತಾ ಇರಬೇಕು. ಅದು ಭಾಳ ಇಂಪಾರ್ಟೆಂಟು. PUC ಟೈಮಲ್ಲಿ ನಿಮಗೆ 2 ಆಪ್ಷನ್, ಹಿಂದೆನೂ ಒಂದು ವಿಡಿಯೋ ಮಾಡಿದ್ದೆ. ಕ್ಲಾಟ್ ಎಕ್ಸಾಮ್ ಬರುತ್ತೆ, CUET ಬರುತ್ತೆ. ಆಮೇಲೆ ಪ್ರತಿಷ್ಠಿತ ಕಾಲೇಜ್ಗಳಿಗೆ ಅವರದ್ದೇ ಆದಂಥ ಒಂದು ಎಂಟ್ರೆನ್ಸ್ ಎಕ್ಸಾಮ್ಸ್ ಇರ್ತದೆ. ಮೊನ್ನೆ ಒಂದು ಕ್ರೈಸ್ಟ್ ಕಾಲೇಜಲ್ಲಿ ಐ ಥಿಂಕ್ ಅವ್ರದ್ದು ಕಾಂಬಿನೇಷನ್ ಇದೆ, ಹಿಸ್ಟ್ರಿ, ಎಕಾನಮಿ, ಪೊಲಿಟಿಕಲ್ ಸೈನ್ಸು, 2 ಮೇಜರು, ಒಂದು ಮೈನರ್ ಇರ್ತದೆ. ನಾನು ಕೇಳ್ತಾ ಇದ್ದೆ ಹೆಂಗೆ ಪಾಠ ಮಾಡ್ತಾರೆ ಹೇಗೆ ಅಂತಂದು. ಸೊ ಖುಷಿ ಆಯಿತು. ಕರ್ನಾಟಕದಲ್ಲಿ ಕೆಲವೊಂದು ಒಳ್ಳೆ ಕಾಲೇಜ್ಗಳಿದ್ದಾವೆ. ಅಲ್ಲಿ ಇಂಗ್ಲೀಷ್ ಕಮ್ಯುನಿಕೇಷನ್ ಜೊತೆ ಹಿಡಿದು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಜೊತೆ ಹಿಡಿದು ಆ ಸಬ್ಜೆಕ್ಟ್ಗಳ್ನ ಆಳವಾಗಿ ಅಧ್ಯಯನ ಮಾಡಿಸ್ತಾರೆ. UPSCಗೂ ಕೂಡ ಅದು ಹೆಲ್ಪ್ ಆಗ್ತದೆ. CUET ಬರೆದ್ರೆ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ, CUET. ಈ ಎಕ್ಸಾಮ್ನ ಬರೆದು ಇಂಡಿಯಾದಲ್ಲಿ ಎಲ್ಲ ರಾಜ್ಯದಲ್ಲಿರುವ ಟಾಪ್ ಸೆಂಟ್ರಲ್ ಯೂನಿವರ್ಸಿಟಿಗೆ ಅಡ್ಮಿಷನ್ ತೊಗೋಬೋದು. ನೀವು BA, BCom, BSc ಯಾವುದಾದ್ರೂ ಕೋರ್ಸ್ ತಗೊಳ್ರಿ, ಬಟ್ ಟಾಪ್ ಮೋಸ್ಟ್ ಯೂನಿವರ್ಸಿಟಿನಲ್ಲಿ ಅಡ್ಮಿಷನ್ ಸಿಗುತ್ತೆ. ನಾನು ಮುಂಚೆನೂ ರೆಕಮೆಂಡ್ ಮಾಡಿದ್ದೀನಿ. ಡೆಲ್ಲಿ ಯೂನಿವರ್ಸಿಟಿಗಳಿದ್ದಾವೆ, ಅಥವಾ ಲೋಯ್ಲಾ ಕಾಲೇಜ್ ಇದೆ, ಝೇವಿಯರ್ಸ್ ಕಾಲೇಜ್ ಇದೆ, ಕ್ರೈಸ್ಟ್ ಕಾಲೇಜ್ ಇದೆ. ಈ ಥರ ಕಾಲೇಜ್ಗಳಲ್ಲಿ ಹೋದಾಗ ನಿಮಗೆ ಹಲವಾರು ವೇದಿಕೆಗಳು ಸಿಗ್ತವೆ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗ್ತದೆ.
ಎರಡನೇದು ಕ್ಲಾಟ್ ಎಕ್ಸಾಮ್, ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್. ಈ ಎಕ್ಸಾಮ್ ಬಗ್ಗೆ ಪದೇ ಪದೇ ಯಾಕೆ ಮಾತಾಡ್ತೀನಿ ಅಂದರೆ ಅದು ಬೇರೆ ಆ್ಯಂಗಲ್ ಇದೆ. ಹಳ್ಳಿ ಮಕ್ಕಳು ನ್ಯಾಯಾಧೀಶರಾಗಬೇಕು, ಅವರು ಕೂಡ ಕಾರ್ಪೊರೇಟ್ ಲಾಯರ್ ಆಗಬೇಕು, ಅವರು ಕೂಡ ಒಂದು ನ್ಯಾಯಾಂಗದ ಅವಿಭಾಜ್ಯ ಭಾಗ ಆಗಬೇಕು ಅನ್ನೋದು ದೊಡ್ಡ ಉದ್ದೇಶ. ಬಟ್ UPSC ನೀವೇನಾದರೂ ತೊಗೊಂಡ್ರೆ ಕ್ಲಾಟ್ ಮಾಡಿದರೆ ಭಾಳ ಅನುಕೂಲ ಆಗುತ್ತದೆ. ಯಾರು ಕ್ಲಾಟ್ ತಗೊಂಡು ನ್ಯಾಷನಲ್ ಲಾ ಸ್ಕೂಲು, ನಲ್ಸಾರು ಅಂಥ ಕಡೆ ಅಡ್ಮಿಷನ್ ತೊಗೊಳ್ತಾರೆ. ಮೊನ್ನೆನೂ ಕೂಡ ಒಂದು ಮದುವೆ ಫಂಕ್ಷನ್ನಲ್ಲಿ ನವೋದಯ ಸ್ಕೂಲು ಹುಡುಗಿ, ಅವರಿಗೆ ಹೈದರಾಬಾದಲ್ಲಿ ಸ್ಪೆಷಲ್ ಟ್ರೈನಿಂಗ್ ಸಿಕ್ತಂತೆ ಕ್ಲಾಟ್ ಎಕ್ಸಾಮಿಗೆ. ಒಳ್ಳೆ ಟಾಪ್ 90ನಲ್ಲಿ ರ್ಯಾಂಕ್ ತಗೊಂಡು ನ್ಯಾಷನಲ್ ಲಾ ಸ್ಕೂಲಿಗೆ ಅಡ್ಮಿಷನ್ ಆಗಿದೆ. ಆ ಹುಡುಗಿನೂ ಕೂಡ ಹಳ್ಳಿಯಿಂದ ಬಂದಿರೋಂಥದ್ದು. ಬಟ್ ಸರಿಯಾದ ಮಾರ್ಗದರ್ಶನ ಸಿಕ್ಕಿರೋದ್ರಿಂದ ಇವತ್ತು ಬೆಂಗಳೂರಿನ ದೇಶದ ಪ್ರತಿಷ್ಠಿತ ನ್ಯಾಷನಲ್ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ NLSIUನಲ್ಲಿ ಅಡ್ಮಿಷನ್ ಸಿಕ್ಕಿದೆ. ಸೊ ಇದು ಬಹಳ ಹೆಮ್ಮೆ ಪಡುವಂಥ ವಿಚಾರ. ಸೊ ಈ ರೀತಿ ಅಡ್ಮಿಷನ್ ಸಿಕ್ಕಾಗ ಈ ಒಳ್ಳೊಳ್ಳೆ ಕಾಲೇಜ್ಗಳಿಗೆ ಹೋದಾಗ ಏನಾಗ್ತದೆ, ನಿಮಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಜೊತೆಗೆ ಬರವಣಿಗೆ ಕೌಶಲ್ಯ ಇರ್ಬೋದು, ಯಾವ ರೀತಿ ಥಿಂಕ್ ಮಾಡಬೇಕು, ನಾನು ಹೇಳ್ತಿರ್ತೀನಿ ವಿಶ್ಲೇಷಣೆ ಮಾಡೋದು ಹೆಂಗೆ, ವಿಮರ್ಶಾತ್ಮಕವಾಗಿ ಯೋಚನೆ ಮಾಡೋದು ಹೆಂಗೆ, ಆಮೇಲೆ ಈ ಪ್ರೈಮರಿ ಸೋರ್ಸಸ್ನೆಲ್ಲ ಓದಿ ಅರ್ಥ ಮಾಡ್ಕೊಂಡು ನಿಮ್ಮದೇ ಆದಂಥ ಒಂದು ಒಪಿನಿಯನ್ ಹೆಂಗೆ ಫಾರ್ಮುಲೇಟ್ ಮಾಡ್ಕೊಳ್ಳೋದು, ಆಮೇಲೆ ನಿಮ್ಮದೇ ಆದ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರೆದು ಇನ್ನೊಬ್ರಿಗೆ ಅರ್ಥ ಮಾಡಿಸೋದು, ಇವೆಲ್ಲ ಕೆಪಾಸಿಟಿಗಳು ಡೆವಲಪ್ ಆಗಬೇಕಂದ್ರೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬೇಕು. ಇದಿಲ್ದಂಗೆ ಗೌರ್ಮೆಂಟ್ ಸ್ಕೂಲಲ್ಲೂ ಮಾಡೋರಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಿಮಗೆ ಅಲ್ಲಿ ಪೂರಕವಾದ ವಾತಾವರಣ ಇರಬೇಕು, ಒಳ್ಳೆ ಪ್ರೊಫೆಸರ್ಸ್ ಲೆಕ್ಚರರ್ಸ್ ಇರಬೇಕು, ಸುತ್ತಮುತ್ತ ಇರುವ ಕ್ರೌಡ್ ಕೂಡ ಅದೇ ರೀತಿ ಮಹತ್ವಾಕಾಂಕ್ಷಿಗಳಾಗಿರಬೇಕು, ಅದೇ ರೀತಿ ಆಲೋಚನೆ ಮಾಡೋರಾಗಿರಬೇಕು. ಅವಾಗ ಬಟ್ ಅನ್ಫಾರ್ಚುನೇಟ್ಲಿ ಭಾಳಷ್ಟು ಕಡೆ ಹಂಗಿಲ್ಲ. ಅಲ್ಲಿ ಇಲ್ಲಿ ಹಲವಾರು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಿಗೆ ಹೋಗಿದ್ದೀನಿ. ಪ್ರೊಫೆಸರ್ಸ್ ಟಾಪ್ ಕ್ಲಾಸ್ ಇರ್ತಾರೆ, ಯಾರು ಪರ್ಮನೆಂಟ್ ಇರ್ತಾರೆ, ಅವರು ಕೂಡ ರಿಸರ್ಚ್ ಮಾಡಿ ಬಂದಿರ್ತಾರೆ, ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ಸ್ ಆಗಿರ್ತದೆ. ಸೊ ಪ್ರಾಬ್ಲಮ್ ಏನಂದ್ರೆ ಅಲ್ಲಿ ಓವರಾಲ್ ಎನ್ವಿರಾನ್ಮೆಂಟು ಅಲ್ಲಿ ಪೂರಕ ಇರೋದಿಲ್ಲ. ಏನೋ ಒಂದು ಡಿಗ್ರಿ ಮಾಡಿದರೆ ಸಾಕು ಅನ್ನೋ ಲೆವೆಲಿಗೆ ಬಂದಿರ್ತಾರೆ. ಪಾಪ ಹಂಗೆ ಯಾಕೆ ಅಂತಂದರೆ ಅವರಿಗೆ ಸ್ಕೂಲು ಡೇಸಲ್ಲಿ 10th ತನಕ 12th ತನಕ ಒಳ್ಳೆ ಎಜುಕೇಷನ್ ಸಿಕ್ಕಿರಲ್ಲ. ಸೊ ಇವೆಲ್ಲ ಸಮಸ್ಯೆಗಳಿದ್ದಾವೆ. ಇವನ್ನೆಲ್ಲ ಮೀರಿ ಬೆಳಿಬೇಕು ಅಂತಂದರೆ ನೀವು ಪೋಷಕರಾದಂಥವರು ಒಂದು ಲಿಸ್ಟ್ ಮಾಡ್ಕೋಬೇಕು. ಹ್ಯುಮ್ಯಾನಿಟೀಸ್ ಆದರೆ ಟಾಪ್ 10 ಕಾಲೇಜಸ್ ಇನ್ ಇಂಡಿಯಾ. BSc ಮಾಡ್ತೀನಿ ಅಂದರೆ ಟಾಪ್ 10, ಕಾಮರ್ಸ್ ಮಾಡ್ತೀನಿ ಅಂದರೆ ಟಾಪ್ 10, ಲಾ ಮಾಡ್ತೀನಿ ಅಂದರೆ ಟಾಪ್ 10, ಅಥವಾ ಇನ್ಯಾವುದು ಇಂಜಿನಿಯರಿಂಗ್ ಮಾಡ್ತೀನಿ, ಮೆಡಿಕಲ್ ಮಾಡ್ತೀನಿ ಅಂದರೆ ಟಾಪ್ 10. ಅಲ್ಲಿ ಅಂಥ ಕಡೆ ಅಡ್ಮಿಷನ್ ತಗೊಳ್ಳೋ ರೀತಿ ನೀವು ಮಕ್ಕಳು ಚಿಕ್ಕವರಿದ್ದಾಗಲಿಂದನೇ ಈ ಒಂದು ಕನಸನ್ನು ಬಿತ್ತಬೇಕು ತಲೆಯಲ್ಲಿ. ಆಮೇಲೆ ಅದಕ್ಕೆ ಪೂರಕವಾಗಿ ಅವರಿಗೆ ಮನೆಯಲ್ಲಿ ವಾತಾವರಣ ಸೃಷ್ಟಿ ಮಾಡಿ, ನಮ್ಮ ನಡೆನುಡಿಗಳಲ್ಲೂ ಕೂಡ ಒಂದು ಮಹತ್ವಾಕಾಂಕ್ಷೆ ಇರಬೇಕು. ಆಮೇಲೆ ಆ ರೀತಿ ಸ್ಕೂಲಲ್ಲೂ ಕೂಡ ನಾವು ಆ ರೀತಿ ಒಂದು ವಾತಾವರಣ ಕೊಡಿಸ್ಬೇಕು. ಇದೆಲ್ಲ ಸಾಧ್ಯ ಆಗ್ತದೆ ಅಂತ. ಸೊ UPSC ಎಕ್ಸಾಮ್ ಇವೆಲ್ಲ ಮೀರಿ ಇನ್ನೆರಡು ಕೆಲಸ ಏನು ಮಾಡಬೇಕು, ನೀವು ಪೇಪರ್ ಓದಿ, ಮಕ್ಕಳಿಗೂ ಪೇಪರ್ ಓದಿಸಿ. ಒಂದು ಕನ್ನಡ, ಒಂದು ಇಂಗ್ಲೀಷ್ ಪೇಪರ್ನ ಕಂಪಲ್ಸರಿ ಓದೋ ರೀತಿ ಮಾಡಿ. ಬೇರೆ ಬೇರೆ ಪುಸ್ತಕಗಳನ್ನು ಓದೋ ಹವ್ಯಾಸ, ಅದು ಕತೆ ಕಾದಂಬರಿ ಇರ್ಬೋದು, ನಾನ್ ಫಿಕ್ಷನ್ ಬುಕ್ಸ್ ಇರ್ಬೋದು, ಪುಸ್ತಕ ಓದುವ ಹವ್ಯಾಸನ ನೀವು ಮಾಡಿಸ್ಬೇಕು. ಸೊ ಮೂರನೇದು, ಅವರಿಗೆ ಆಸಕ್ತಿ ಇರಬೇಕು ಬೇರೆ ಬೇರೆ ವಿಚಾರಗಳಲ್ಲಿ, ಫೀಲ್ಡಲ್ಲಿ, ಕಲೆಯಲ್ಲಿ, ಸಾಹಿತ್ಯದಲ್ಲಿ, ಸ್ಪೋರ್ಟ್ಸಲ್ಲಿ, ಮ್ಯೂಸಿಕಲ್ಲಿ, ಟೆಕ್ನಾಲಜಿನಲ್ಲಿ, ಸೈನ್ಸಲ್ಲಿ ಈ ಆಸಕ್ತಿ ಬರೋ ರೀತಿಯಲ್ಲಿ. ಆಸಕ್ತಿಗೆ ಮೂಲ ಏನಪ್ಪ ಅಂದರೆ ಕ್ಯೂರಿಯಾಸಿಟಿ. ಅವರು ಕುತೂಹಲಿಗಳಾಗಿರಬೇಕು. ಅವರು ಕ್ಯೂರಿಯಸ್ ಆಗಿರ್ಬೇಕಂತಂದರೆ ಮನೇಲಿ ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ನಿಮಗೆ ಗೊತ್ತಿರೋಷ್ಟು ಉತ್ತರ ಕೊಡಬೇಕು. ಉತ್ತರ ಯಾರ ಹತ್ರ ಇದೆ ಅವ್ರ ಹತ್ರ ಉತ್ತರ ಕೊಡಿಸ್ಬೇಕು. ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಉತ್ತರ ಕೊಡಬೇಕು. ಸೊ ದಟ್ ಈಸ್ ಪೂರಕ ವಾತಾವರಣ ಅಂದರೆ ಹಿಂಗೆ. ಆವಾಗ ಮಗು ಬೆಳೀತಾನೆ ಹೋಗ್ತದೆ, ದೊಡ್ಡದಾಗಿ ಕನಸು ಕಾಣ್ತಾನೆ ಹೋಗ್ತದೆ. ಇನ್ನೊಂದು ಆಪರ್ಚುನಿಟಿ ಇದೆ, ರಿಸರ್ಚ್ಗೂ ಹೋಗ್ಬೋದು. ISRO ಇದೆ, IISc ಇದೆ, ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸಸ್ ಅಂತ ಇದೆ, ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇದೆ, ನ್ಯಾಷನಲ್ ಸೆಂಟರ್ ಫಾರ್ ಬ್ರೈನ್ ರಿಸರ್ಚ್ ಅಂತ ಇದೆ, NCBR ಅಂತಂದ್ಬಿಟ್ಟು. ಬೆಂಗಳೂರಲ್ಲಿ ವಿಶ್ವವಿಖ್ಯಾತ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಒಂದು ಸರಿ ಬನ್ನಿ, ಕ್ಯಾಂಪಸ್ಸಿಗೆ ಹೋಗಿ. ಮೊನ್ನೆ IIScನಲ್ಲಿ ಓಪನ್ ಡೇ ಅಂತ ಮಾಡ್ತಾರೆ. ನಿಮ್ಮ ಮಕ್ಕಳು 5ನೇ ಕ್ಲಾಸಲ್ಲಿರ್ಬೋದು, 10 ಇರ್ಬೋದು, 12ನೇ ಕ್ಲಾಸು, ಅವ್ರನ್ನ ಕರ್ಕೊಂಬನ್ನಿ. ನೆಹರು ಪ್ಲಾನೆಟೋರಿಯಮಿಗೆ ಕರ್ಕೊಂಬನ್ನಿ. ಈ ರೀತಿ ಆಮೇಲೆ ಬೆಂಗಳೂರಲ್ಲಿ IIM ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇದೆ. IIMಗೂ ಪ್ರವೇಶ ತಗೊಳ್ಳೋ ರೀತಿಯಲ್ಲಿ ಅವರಿಗೆ ಮಕ್ಕಳಿಗೆ ಉತ್ತೇಜನ ಕೊಡಿ. ಸೊ ಈ ರೀತಿ ನಾವು ಚಿಕ್ಕ ವಯಸ್ಸಿನಿಂದ ಮಾಡ್ತಾ ಹೋದಾಗ ಏನಾಗುತ್ತೆ, ಅವರು ಅದನ್ನು ಮೀರಿ ಹೆಂಗೆ ಡಾಕ್ಟರ್ BR ಅಂಬೇಡ್ಕರ್ ಕೊಲಂಬಿಯಾ ಯೂನಿವರ್ಸಿಟಿ ಹೋದರು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಹೋದರು, ನಮ್ಮ ದೇಶದ ಆಚೆ ಇರುವಂಥ ಟಾಪ್ ಮೋಸ್ಟ್ ಯೂನಿವರ್ಸಿಟಿಗೂ ಹೋಗ್ತಾರೆ. ಇವೆಲ್ಲ ಮುಗಿಸ್ಕೊಂಡ್ಮೇಲೆ IAS ಇಷ್ಟ ಇದ್ದರೆ ಮಾಡಲಿ, 100% ಆಗ್ತದೆ. ಇಷ್ಟ ಇಲ್ಲ ಅಂದರೂ ಕೂಡ ಅವರು ಯಾವುದೋ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊತಾರೆ. ಆ ಕ್ಷೇತ್ರದಲ್ಲಿ ಅವರು ದೊಡ್ಡದಾಗಿ ಬೆಳೀತಾರೆ, ಮಿಂಚುತ್ತಾರೆ. ಆಮೇಲೆ ಒಂದು ಧೈರ್ಯ ಇರ್ತದೆ, ಎಲ್ಲೋದ್ರೂ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂತ ನಾವು ಬೆಳೆಯೋದಷ್ಟೇ ಅಲ್ಲ, ಕೊಡುಗೆನೂ ಕೊಡ್ತೀವಿ ಅನ್ನೋದು. ಅದನ್ನು ಇನ್ನೊಬ್ಬರು ಗುರುತಿಸ್ತಾರೆ. ಗುರುತಿಸಿದಾಗ ಇನ್ನೊಂದು ಸ್ವಲ್ಪ ವೇದಿಕೆಗಳನ್ನ ಕೊಡ್ತಾರೆ. ಸೊ ಅವರು ದೇಶವನ್ನು
ಕಟ್ಟೋದ್ರ ಕಡೆಗೆ ಬಹಳ ಗಣನೀಯವಾದಂಥ ಒಂದು ಸಾಧನೆ ಮತ್ತು ಕಾಂಟ್ರಿಬ್ಯೂಷನ್ ಕೂಡ ಮಾಡ್ತಾರೆ. ಸೊ ಆ ರೀತಿ ಅವಕಾಶಗಳು ನಿಮ್ಮ ಮಕ್ಕಳಿಗೆಲ್ಲ ಸಿಗಲಿ, ನಿಮಗೂ ಕೂಡ ಈ ರೀತಿ ಒಂದು ಅವೇರ್ನೆಸ್ ಸಿಗಲಿ ಅಂತಂದು ಈ ವಿಡಿಯೋ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.